ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ತೃತೀಯ ಭಾಷೆ ಹಿಂದಿಯಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2/31/2026 ತೃತೀಯ ಭಾಷೆ ಹಿಂದಿಯಲ್ಲಿ ನಡೀತಾ ಇದೆ. ಸೊ ಅದಕ್ಕಾಗಿ LBA ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ 1 ಮತ್ತು 2 ಮಾರ್ಕ್ ಕ್ವಶನ್ಗಳಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ 3 ಮಾರ್ಕ್ಸ್ ವಿಡಿಯೋಗಳನ್ನು ತರ್ತೀನಿ. ಸೊ ಎಲ್ಲ ವಿಷಯಗಳಲ್ಲಿ ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳು ಬರ್ತಾ ಇದ್ದಾವೆ. ಜಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC 2026 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ನೀವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ, ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಅವೆಲ್ಲ ವಿಡಿಯೋಗಳನ್ನು ನೋಡಿ. ಜಸ್ಟ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಸೊ ಜೊತೆಗೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ನೋಡೋಣ. 8 ಇರ್ತವೆ. ಫಸ್ಟ್ ಕೇಳಿದ್ರು ಪಾಸ್ ಕಾ ವಿಲೋಮ ಶಬ್ದ ಹೇ ಅಂತ ಕೇಳಿದರು. ಎ ಸಮೀಪ, ಬಿ ದೂರ, ಸಿ ನಿಕಟ, ಡಿ ನಜ್ದೀಕ. ಸೊ ಪಾಸ್ ವಿಲೋಮಾರ್ಥಕ ಶಬ್ದ ಏನಾಗ್ತದಪ್ಪ ಅಂದ್ರೆ ದೂರ ಅಂತಕ್ಕಂಥದ್ದು ಆಗ್ತದೆ. ಸಮೀಪ, ನಿಕಟ, ನಜ್ದೀಕ್ ಇವೆಲ್ಲ ಏನದಪ್ಪ ಅಂದ್ರೆ ಸಮಾನಾರ್ಥಕ ಶಬ್ದಗಳಿದ್ದಾವೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಈಸ್ 2. ಎಸ್, ನಿಮ್ನ में से ಏಕವಚನ ಶಬ್ದ के लिए ಉದಾಹರಣೆ ಹೇ ಅಂತ ಕೇಳಿದರು. ಎ ಪುಸ್ತಕೆ, ಸಿ ಮಾಲಾಯೆ, ಡಿ ರಾಸ್ತಾ, ಡಿ ದೀವಾರೆ ಅಂತ ಇದೆ. ಸೊ ಪುಸ್ತಕೆ ಬಹುವಚನದ, ಇದರ ಏಕವಚನ ಬಂದುಬಿಟ್ಟು ಪುಸ್ತಕ ಅಂತ ಆಗ್ತದೆ. ಓಕೆನಾ. ಇನ್ನು ಮಾಲಾಯೆ ಬಹುವಚನದ, ಇದರ ಏಕವಚನ ಬಂದುಬಿಟ್ಟು ಮಾಲಾ ಅಂತ ಆಗ್ತದೆ. ಸೊ ದೀವಾರೆ ಬಹುವಚನದ. ಸೊ ಫಸ್ಟ್ ದೀವಾರ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಅದು ಏಕವಚನ ಆಗ್ತದೆ. ಸೊ ಇದರಲ್ಲಿ ಆಪ್ಷನ್ ಸಿ ರಾಸ್ತಾ ಇಸ್ ದ ಏಕವಚನ के लिए ಉದಾಹರಣೆ ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 3. ಲಗ್ನ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದರು. ಆಪ್ಷನ್ ಎ ಲಗಾನ, ಆಪ್ಷನ್ ಬಿ ಲಗ್, ಆಪ್ಷನ್ ಸಿ ಲಾಗಾನ, ಆಪ್ಷನ್ ಡಿ ಲಗ್ವಾನ. ಸೊ ಲಾಸ್ಟ್ ಆನಾ ಪ್ರತ್ಯಯ ಇರಬೇಕು. ಇಟ್ಸ್ ಓಕೆ, ಇದು ಸರಿಯಾದ ಉತ್ತರ. ಬಟ್ ಕ್ರಿಯಾಪದದ ಮೊದಲ ಏನಿರಬೇಕು, ಸ್ವರ ಋಸ್ವದಲ್ಲಿ ಇರಬೇಕು. ಓಕೆನಾ. ಇದು ಲ ಅದ, ಇದು ಲಾ ಅದ, ಇಲ್ಲಿ ದೀರ್ಘ ಸ್ವರದ. ಸೊ ಹೀಗಾಗಿ ಇದೇನಾಗೋದಿಲ್ಲ, ಲಾಗಾನ ಆಗೋದಿಲ್ಲ. ಲಗಾನ ಇಸ್ ದ ಪ್ರಥಮ ಪ್ರೇರಣಾರ್ಥಕ ಆಗ್ತದೆ. ಈ ಸೂತ್ರ ನಿಮಗೆ ಗೊತ್ತಿರಬೇಕು. ಪ್ರಶ್ನೆ 4. ಸದೈವ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಸೊ ಮೇಲೆ ಬಡಗಿತ್ತಂದ್ರೆ ಒಂದೇ ಒಂದು ಸಂಧಿ ಗುರುತಿಸ್ಲಿಕ್ಕೆ ಅದೇನಪ್ಪ ಅಂದ್ರೆ ವೃದ್ಧಿ ಸಂಧಿ. ಇನ್ನು ಆ, ಈ, ಉ, ರಿ ಇತ್ತಂದರೆ ಏನಪ್ಪ ಅಂತಂದರೆ ಅದು ದೀರ್ಘ ಸಂಧಿ. ಮೇಲೆ ಒಂದೇ ಬಡಗಿತ್ತಂದ್ರೆ ಗುಣಸಂಧಿ. ಇನ್ನು ಯ, ವ, ರ ಅರ್ಧ ಬತ್ತು ಅಂತಂದ್ರೆ ಅದು ಎನ್ ಸಂಧಿ. ಸೊ ಇದು ಏನಪ್ಪ ಅಂದರೆ ಸಂಧಿಗಳನ್ನು ಗುರುತಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಟ್ರಿಕ್. ನಿಮ್ನ में से ಸ್ತ್ರೀಲಿಂಗ के लिए ಉದಾಹರಣೆ ಹೇ ಅಂತ 5th ಕ್ವಶನ್ ಇತ್ತು. ಸೊ ಬೇಟಾ ಅದ, ಛಾತ್ರ ಅದ, ಬೇಟಿ ಅದ, ಆದ್ಮಿ ಅದ. ಸೊ ಬೇಟಾ ಪುಲ್ಲಿಂಗದ, ಛಾತ್ರ ಪುಲ್ಲಿಂಗದ, ಆದ್ಮಿ ಪುಲ್ಲಿಂಗದ, ಬೇಟಿ ಮಾತ್ರ ಸ್ತ್ರೀಲಿಂಗದ. ಛಾತ್ರದ್ದು ಸ್ತ್ರೀಲಿಂಗ ರೂಪ ಬಂದುಬಿಟ್ಟು ಛಾತ್ರ ಅಂತ ಬರಬೇಕು. ಇನ್ನು ಆದ್ಮಿದು ಏನಾಗ್ತದೆ, ಔರತ್ ಈಸ್ ದ ರೈಟ್ ಆನ್ಸರ್. ಔರತ್ ಈಸ್ ದ ರೈಟ್ ಆನ್ಸರ್, ಅದು ಸ್ತ್ರೀಲಿಂಗ ಆಗಬೇಕು. ಇನ್ನು ನೀಲಕಮಲ ಶಬ್ದ ಮೇ ಸಮಾಸ್ ಹೇ ಅಂತ ಕೇಳಿದ್ದಾರೆ. ನೀಲಕಮಲ ಎ ಕರ್ಮಧಾರಯ, ಬಿ ಅವ್ಯಯಿ ಭಾವ, ಸಿ ತತ್ಪುರುಷ, ಡಿ ದ್ವಿಗು ಸಮಾಸ. ಅವ್ಯಯಿ ಭಾವದಲ್ಲಿ ಏನಾಗ್ತದಪ್ಪ ಅಂದ್ರೆ ಫಸ್ಟಿಗೆ ಅನ್ನ ಆಗಿರ್ಬೋದು, ಯಥಾ ಆಗಿರ್ಬೋದು, ಓಕೆ, ಬೇ ಆಗಿರ್ಬೋದು, ಇವೆಲ್ಲನೂ ಬರ್ತಾವೆ, ಅವ್ಯಯಗಳು ಬರ್ತಾವೆ. ತತ್ಪುರುಷದಲ್ಲಿ ಕಾರಕ ಚಿಹ್ನೆಗಳು ಲೋಪ ಆಗ್ತವೆ. ಕಾರಕ ಚಿಹ್ನೆ. ದ್ವಿಗು ಸಮಾಸದಲ್ಲಿ ಪೂರ್ವ ಪದ ಏನಾಗಿರ್ತದೆ, ಸಂಖ್ಯಾವಾಚಕ ಆಗಿರ್ತದೆ. ಬಟ್ ನೀಲಕಮಲದಲ್ಲಿ ಎರಡನೇ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ. ಇಟ್ ಮೀನ್ಸ್ ಉಪಮಾನ ಉಪಮೇಯ ಇರ್ತದೆ. ಸೊ ಎರಡನೇ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸವೇ ಕರ್ಮಧಾರೆಯ ಸಮಾಸ. ಇನ್ನು ಆಜ್ ಡ್ಯಾಶ್ ಯುಗ್ ಇಂಟರ್ನೆಟ್ ಯುಗ್ ಹೇ ಸಹಿ ಕಾರಕ ಪ್ರಯೋಗ ಹೋಗ ಅಂತ ಕೇಳಿದರು. ಸೊ ಕರೆಕ್ಟಾಗಿರ್ತಕ್ಕಂಥದ್ದನ್ನು ನೀವು ಪುಸ್ತಕದಲ್ಲಿ ಓದ್ರೆ ಗೊತ್ತಾಗ್ತದೆ. ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೇ ಅಂತ ಬರ್ತದೆ. ಕಾ ಇಸ್ ದಿ ರೈಟ್ ಆನ್ಸರ್. ಆಪ್ಕಾ ನಾಮ ಕ್ಯಾ ಹೇ ಅಂತ ಕೇಳಿದರೆ ಇಲ್ಲಿ ಒಂದು ವಿರಾಮ ಚಿಹ್ನೆ ಇದೆ. ಈ ವಿರಾಮ ಚಿಹ್ನೆ ಯಾವುದು ಅಂತ ಕೇಳಿದರು. ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನೆ ಚಿಹ್ನ, ಭಾವಸೂಚಕ. ಇದು ಬಂದುಬಿಟ್ಟು ಪೂರ್ಣ ವಿರಾಮ, ಇದು ಬಂದುಬಿಟ್ಟು ಅಲ್ಪ ವಿರಾಮ, ಇದು ಬಂದುಬಿಟ್ಟು ಭಾವಸೂಚಕ. ಇದನ್ನು ವಿಸ್ಮಯಾದಿ ಬೋಧಕ ಅಂತಲೂ ಕೂಡ ಕರೀತಾರೆ. ಸೊ ಇದು ಇತ್ತು ಪ್ರಶ್ನವಾಚಕ ಅಂತಕ್ಕಂಥದ್ದು ಇತ್ತು. ಸೊ ಪ್ರಶ್ನವಾಚಕ ಇಸ್ ದ ರೈಟ್ ಆನ್ಸರ್. ಇನ್ನು ಅನುರೂಪತಕ್ಕೆ ಬರೋಣ. ಕೇಲಾ ಪೀಲಾ ರಂಗ್ ಸೇಬ್ ಡ್ಯಾಶ್ ಅಂತ ಕೇಳಿದರು. ಸೊ ಕೇಲಾ ಪೀಲಾ ರಂಗ್ ಆದರೆ ಸೇಬ್ ಅಂತಕ್ಕಂಥದ್ದು. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಗುಲಾಬಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಹಾತಿಗೆ ಪೈರ್ ಇತ್ತಂದರೆ ಬೈಸ್ಗೆ ಏನಿರ್ತದೆ ಅಂತ ಕೇಳಿದರು. ಅಂದರೆ ಹಾತಿ ಪೈರ್ ಬೈಸ್ ಕೇಳಿದರೆ ಸಿಂಗ್ ಈಸ್ ದ ರೈಟ್ ಆನ್ಸರ್. ಇನ್ನು ಕರ್ನಾಟಕ ಕೋ ಚಂದನ್ ಕಾ ಆಗಾರ್ कहते हैं, ಬೆಂಗಳೂರು ಕೋ ಕ್ಯಾ कहते हैं ಅಂತ ಕೇಳಿದ್ದಾರೆ. ಸೊ ಬೆಂಗಳೂರು ಈಸ್ ದ ಸಿಲಿಕಾನ್ ಸಿಟಿ ಈಸ್ ದಿ ಆನ್ಸರ್. ಸಿಲಿಕಾನ್ ಸಿಟಿ ಅಂತಕ್ಕಂಥ ಬರೆದ್ರೆ ರೈಟ್ ಆನ್ಸರ್. ಇನ್ನು ಬಲಭದ್ರಗೆ ಬಲರಾಮ್ ಅಂತ ಕರೀತಾರೆ. ಕಾನನಿಗೆ ಏನಂತ ಕರೀತಾರೆ ಅಂತ ಕೇಳಿದರು. ಕಾನ್ ಅಂತಂದರೆ ಕೃಷ್ಣ, ಮೋಹನ, ಮುರಾರಿ ಅಂತ ನೀವು ಬರೀಬೋದು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇಲ್ಲಿ 4 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ.
ರಾಮೇಶ್ವರಂ ಕಾ ಏಕಮಾತ್ರ ಅಕ್ಬರ್ ಕಾ ವಿತರಕ್ ಕೌನ್ ಥಾ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ रामेश्वरम का एकमात्र अखबार का वितरक शमसुद्दीन थे. इन दोस्तों की मुलाकात सबसे पहले किससे हुई? दोस्तों की मुलाकात सबसे पहले हाथी से हुई. परमाणु किसे देखकर कांपते हैं? परमाणु मानव के करों को देखकर कांपते हैं ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಇನ್ನೊಂದು 16th ಒಂದು ಕ್ವಶನ್ ಹಾಕಿದ್ರು. ಸೊ 16thದಲ್ಲಿನ ಕ್ವಶನನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಾಗಿತ್ತು. ಅದು ಬಂದುಬಿಟ್ಟು ವೇಟೇಜಲ್ಲಿ ಯಾವ ಪಾಠಕ್ಕಿದೆ ಅಂತಂದರೆ ಎಸ್ तुलसीदास ಅಂದರೆ ತುಳಸಿ ಕೆ ದೋಹೆದಿಂದ ಇದೆ. दया किसका मूल है? दया धर्म का मूल है. ಅಥವಾ ತುಳಸಿದಾಸ್ ಮುಖ को किसके समान मानते हैं? मुखिया के समान मानते हैं ಅಂತ ಕೂಡ ಬರೀಬಹುದು. ಇನ್ನು 2 ಮಾರ್ಕರ್ ಕ್ವಶನಲ್ಲಿ दुकानदार ने नौकर से क्या कहा ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ दुकानदार ने नौकर से कहा कि सुनो आज शेर कश्मीरी सेबला चुनकर लाना ಅಂತಕ್ಕಂಥದ್ದು ಆನ್ಸರ್. ಇನ್ನು ಜೈನುಲಾಬ್ದೀನ್ ನಮಾಜ್ के बारे में क्या कहते थे ಅಂತ ಕೇಳಿದ್ದಾರೆ. जैनुलाब्दीन नमाज के बारे में यह कहते हैं कि जब तुम नमाज पढ़ते हैं तो तुम अपने शरीर से इतर ब्रह्मांड का एक हिस्सा बन जाते हो जिसमें आयु, जाति या धर्म पंथ का कोई भेदभाव नहीं बन जाता. इन लेखक ने मंत्री को क्या समझाया ಅಂತ ಕೇಳಿದ್ರು. लेखक ने मंत्री को यह समझाया कि ऐसा हरगिज मत करिए. ईमानदारों के सम्मेलन में पुलिस ईमानदारी की तलाशी ले, यह बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ होगा ही ಅನ್ನೋದು ಏನಾಗಿತ್ತು ಅಂತಂದರೆ ಆನ್ಸರ್ ಇತ್ತು. ಇನ್ನು ರಾಮು में कौन कौन से बुरी आदतें थी ಅಂತ ಕೇಳಿದ್ದಾರೆ. सो रामू खेल में बेईमानी करता था, गृह कार्य न करता था. ये सब बुरी आदतें रामू में थी. 21 प्रकृति पर सर्वत्र है विजयी पुरुष आसीन. इस पंक्ति का आशय क्या है ಅಂತ ಕೇಳಿದರು. कवि दिनकर जी प्रकृति पर सर्वत्र है विजयी पुरुष आसीन इस पंक्ति द्वारा कहते हैं कि मानव प्रकृति पर नियंत्रण बना रखा है. नर के करों में वारी विद्युत और बाप बंधे हैं. मानव के हुक्मों पर पवन का ताप चढ़ता और उतरता है. मानव सरितागिरी और सिंधु को एक समान भी लांग सकता है ಅಂತ ಬರೆದ್ರೆ ಸಾಕು. इन्हें यशोदा कृष्ण के क्रोध को कैसे शांत करती है ಅಂತ ಕೇಳಿದ್ದಾರೆ. यशोदा कृष्ण के क्रोध को इस प्रकार शांत करते कि कहती है बलराम तो जन्म से ही चुगलखोर है. मैं गोधन की कसम खाकर कहती हूँ तू ही मेरे पुत्र हो और मैं ही तेरी माँ हूँ ಅಂತ ಬರೆದ್ರೆ ಸಾಕು. इन्हें सौरमंडल में शनि ग्रह का स्थान क्या है ಅಂತ ಕೇಳಿದ್ದಾರೆ. सौरमंडल में शनि दूसरा बड़ा ग्रह है और बृहस्पति की कक्षा के बाद शनि ग्रह की कक्षा है. इन्हें शनि को सौरमंडल का सबसे सुंदर ग्रह क्यों कहा जाता है ಅಂತ ಕೇಳಿದ್ದಾರೆ. सो द आंसर इज प्रकृति ने इस ग्रह के गोले में खूबसूरत हार डाल दिए हैं. शनि के चारों ओर वलय है. इन वलय या कंकनों के कारण शनि को सौरमंडल का सबसे सुंदर ग्रह कहा जाता है ಅಂತ ಬರೆದ್ರೆ ಸಾಕು. इन्हें सत्य की शक्ति के बारे में महात्मा गांधी जी का कथन है. महात्मा गांधी जी का कथन है कि सत्य एक विशाल वृक्ष है. उसे जितना आदर किया जाता है उतने ही फल उसमें लगते हैं. उसका अंत नहीं होता. लास्ट इतो सलमा ने प्रकृति के बारे में क्या कहा. प्रकृति हमारी माता है. प्राकृतिक संसाधनों का अपव्यय करना नहीं चाहिए. पर्यावरण को स्वच्छ रखना हमारा दायित्व है ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.